ನಮಸ್ತೆ. ಕರ್ನಾಟಕದಲ್ಲಿ ಕನ್ನಡ ಮಾಧ್ಯಮಕ್ಕೆ ಮತ್ತು ಕನ್ನಡ ಶಿಕ್ಷಣಕ್ಕೆ ಮಹತ್ವವಿಲ್ಲ ಏಕೆ? ಕರ್ನಾಟಕದಲ್ಲಿ ಕನ್ನಡ ಶಿಕ್ಷಣವನ್ನು ಬಲಪಡಿಸಬೇಕಾದ್ರೆ ಎಲ್ಲ ವಿಭಾಗಗಳು ಏನಿದಾವಲ್ಲ, ಉದಾಹರಣೆಗೆ ವಿಜ್ಞಾನ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಅಥವಾ MBBS ಆಗಿರ್ಬೋದು, ಇವೆಲ್ಲ ಶಿಕ್ಷಣಗಳು ಕನ್ನಡ ಮಾಧ್ಯಮದಲ್ಲಿ ಲಭ್ಯವಿದ್ದರೆ ಅವಾಗ ಕನ್ನಡ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ಬರ್ತದೆ. ಉದಾಹರಣೆಗೆ ತೆಲಂಗಾಣ ತೆಗೆದುಕೊಳ್ಳಿ, ಉತ್ತರ ಭಾರತದಲ್ಲಿ ಅನೇಕ ರಾಜ್ಯಗಳಲ್ಲಿ MBBS ಹಿಂದಿ ಮೀಡಿಯಂದಲ್ಲಿದೆ, ತೆಲಂಗಾಣದಲ್ಲಿ ತೆಲುಗು ಮೀಡಿಯಂದಲ್ಲಿದೆ, ಆಂಧ್ರದಲ್ಲಿ ತೆಲುಗು ಮೀಡಿಯಂದಲ್ಲಿದೆ. ನಮ್ಮ ಕರ್ನಾಟಕದಲ್ಲಿ ನಾವು ಅದೇ ರೀತಿ ಕನ್ನಡದಲ್ಲೇ MBBS ಪುಸ್ತಕಗಳನ್ನು ಮುದ್ರಣ ಮಾಡಬೇಕು, ಕನ್ನಡದಲ್ಲೇ ಇಂಜಿನಿಯರಿಂಗ್ ಪುಸ್ತಕಗಳನ್ನು ಮುದ್ರಣ ಮಾಡಬೇಕು. ಯಾಕಂತಂದರೆ ಈಗ ನಾವು 1ನೇ ಕ್ಲಾಸ್ನಿಂದ 10ನೇ ಕ್ಲಾಸ್ವರೆಗೂ ಕನ್ನಡ ಮಾಧ್ಯಮ ಸ್ಟಡಿ ಮಾಡ್ತೀವಲ್ಲ, ಅಲ್ಲಿ ಬಂದ್ಬಿಟ್ಟು ನಾವು ವಿಜ್ಞಾನ ಅಂತ ಬರ್ತವೆ, ಅದರಲ್ಲಿ 4 ಭಾಗಗಳು ಬರ್ತವೆ ವಿಜ್ಞಾನದಲ್ಲಿ: ಭೌತಶಾಸ್ತ್ರ, ರಾಸಾಯನಶಾಸ್ತ್ರ, ಭೂಗೋಳಶಾಸ್ತ್ರ, ಹೌದಾ, ಅದಾದಮೇಲೆ ಗಣಿತಶಾಸ್ತ್ರ ಅಂತಕ್ಕಂಥದ್ದು ಬರುತ್ತೆ. ಇವೆಲ್ಲ ಕನ್ನಡ ಮಾಧ್ಯಮದಲ್ಲಿ ಇದ್ದಾವೆ, ನಾವು ನೋಡ್ತಾ ಇದ್ದೀವಿ ಕನ್ನಡ ಮಾಧ್ಯಮ ಸ್ಕೂಲ್ನಲ್ಲಿ ಕನ್ನಡದಲ್ಲಿದೆ. ಅದನ್ನೇ ಏನು ಮಾಡಬೇಕಂದ್ರೆ PUC ಲೆವೆಲು, ಡಿಗ್ರಿ ಲೆವೆಲು, MBBS ಆಗಿರ್ಬೋದು, ಅಥವಾ BE ಆಗಿರ್ಬೋದು, BCom ಆಗಿರ್ಬೋದು, ಅಥವಾ MBA ಆಗಿರ್ಬೋದು, ಇಂಥವೆಲ್ಲ ಡಿಗ್ರೀಸ್ಗಳು ಏನಾಗಬೇಕಂದ್ರೆ ಕನ್ನಡ ಮಾಧ್ಯಮದಲ್ಲಿ ಲಭ್ಯ ಆಗಬೇಕು. ಅದೇ ಸರ್, ನೀವು ಹೇಳ್ತಾ ಇರೋದು ಪ್ರೈಮರಿ ಮತ್ತು ಪ್ರಾಥಮಿಕ ಶಾಲೆ ಮತ್ತು ಹೈಸ್ಕೂಲ್ಗಳಲ್ಲಿ ಕನ್ನಡ ಮಾಧ್ಯಮದಲ್ಲಿ ಇದೆ. ಮತ್ತು ಭೌತಶಾಸ್ತ್ರ ಆಗಿರ್ಬೋದು, ರಸಾಯನಶಾಸ್ತ್ರ ಆಗಿರ್ಬೋದು, ಇನ್ನೊಂದು ಭೂಗೋಳಶಾಸ್ತ್ರ ಆಗಿರ್ಬೋದು, ಜೀವಶಾಸ್ತ್ರ ಕನ್ನಡ ಮಾಧ್ಯಮದಲ್ಲಿ ಇವೆ. ಹೌದು. ಆದರೆ 10ನೇ ತರಗತಿ ಮುಗಿದ ನಂತರ ಅಂದರೆ ಪ್ರಥಮ PUC ಮತ್ತು ಹಾಗೂ ದ್ವಿತೀಯ PUCಯಲ್ಲಿ ಇವು ಕನ್ನಡ ಮಾಧ್ಯಮದಲ್ಲಿ ಇಲ್ಲ. ಈಗ ನೋಡಿ, ಮಕ್ಕಳಿಗೆ ಕನ್ನಡ ಮಾಧ್ಯಮದಲ್ಲಿ ಓದಿದ ತಕ್ಷಣ ಏನಾಗುತ್ತೆ ಅಂತಂದರೆ PUC ಲೆವೆಲ್ ಬಂದಾಗ ಇಂಗ್ಲೀಷ್ ಮೀಡಿಯಂ ಆಗಿಬಿಡುತ್ತೆ, ತೊಂದರೆ ಆಗಿಬಿಡುತ್ತೆ. ಅವಾಗ ಏನಾಗ್ತಂದರೆ ಪೇರೆಂಟ್ಸ್ ಏನು ಮಾಡ್ತಾರೆ, ಬೈ ಬರ್ತ್ಲಿಂತಲೇ LKG, UKG, ಫಸ್ಟ್ ಸ್ಟ್ಯಾಂಡರ್ಡ್ಲಿಂತ 10th ಸ್ಟ್ಯಾಂಡರ್ಡ್ ಟೋಟಲಿ ಏನು ಮಾಡ್ತಾರೆ ಅಂದರೆ ಇಂಗ್ಲೀಷ್ ಮಾಧ್ಯಮ ಅಧ್ಯಯನ ಮಾಡಿಸ್ತಾರೆ. ಅವಾಗ ಎಷ್ಟೋ ಬಡವರು, ಆಟೋ ಡ್ರೈವರ್ಸು, ಟಾಂಗಾ ಡ್ರೈವರ್ಸು, ಕಾಯಿಪಲ್ಯ ಮಾರಾಟ ಮಾಡ್ತಕ್ಕಂಥವ್ರು, ಬೀದಿ ಮೇಲೆ ವ್ಯಾಪಾರ ಮಾಡ್ತಕ್ಕಂಥವ್ರು, ಏನು ಪಾನಿಪುರಿ ಮಾರಾಟ ಮಾಡ್ತಾರೆ, ಐಸ್ ಕ್ರೀಮ್ ಮಾರಾಟ ಮಾಡ್ತಾರೆ, ಬೇರೆ ಯಾರೋ ಬೂಟ್ ಪಾಲಿಷ್ ಮಾಡ್ತಕ್ಕಂಥವ್ರು, ಅಥವಾ ಕೂಲಿ ಕಾರ್ಮಿಕರು ತಮ್ಮ ಮಕ್ಕಳನ್ನು ಕಾನ್ವೆಂಟ್ ಸ್ಕೂಲಲ್ಲಿ ಹಾಕ್ತಾ ಇದ್ದಾರೆ. ಅವ್ರಿಗೆ ಖುಷಿ ಇಲ್ಲ ಮಕ್ಕಳು ಇಂಗ್ಲೀಷ್ ಮೀಡಿಯಂ ಓದ್ತಾರೆ ಅಂತೇಳಿ. ಅಂದರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಬೋಧನೆ ಮಾಡಲು ಶಿಕ್ಷಕರು ಇಲ್ಲದ ಕಾರಣ ಹಾಗಾಗಿ ಅಲ್ಲೇನು ಮಾಡ್ತಾರೆ, ಇಂಗ್ಲೀಷ್ ಮೀಡಿಯಮಲ್ಲಿ ಹಾಕ್ಬಿಡ್ತಾರೆ. ಅದನ್ನೇ ಸರ್ಕಾರನೇ ಮುತುವರ್ಜಿ ವಹಿಸ್ಕೊಂಡು ಕರ್ನಾಟಕದಲ್ಲಿ ಯಾವ ರೀತಿ ಕನ್ನಡ ಮಾಧ್ಯಮ ಶಾಲೆಗಳಿದ್ದಾವೆ, ಈ PU ಕಾಲೇಜಸ್ಸು, ಸೈನ್ಸು ಎಲ್ಲ ಕನ್ನಡ ಮಾಧ್ಯಮದಲ್ಲಿ ಮಾಡಬೇಕು ಅಂತಕ್ಕಂಥ ಕಾನ್ಸೆಪ್ಟ್ ಬರಬೇಕು ಸರ್ಕಾರದಲ್ಲಿ. ಹೌದು ಸರ್, ಅಂದಾಗ ಮಾತ್ರ ನಮ್ಮ ಕನ್ನಡಕ್ಕೆ ಹೆಚ್ಚಿನ ಮಾನ್ಯತೆ ಸರ್, ಇವಾಗ ನಮ್ಮ ಕರ್ನಾಟಕದಲ್ಲಿ ಒಂದು ಸ್ವಲ್ಪ ದಿನಗಳ ಹಿಂದೆ ಕರ್ನಾಟಕ ರಕ್ಷಣಾ ವೇದಿಕೆ ಅವರು ಉಗ್ರವಾದ ಹೋರಾಟವನ್ನು ಮಾಡಿದರು. ಹೌದು. ಯಾಕೆಂದರೆ ಯಾವುದೇ ರೀತಿ ಅಂದರೆ ನಾಮಫಲಕಗಳನ್ನು ಕನ್ನಡದಲ್ಲೇ ಇರಬೇಕೆಂದು ಕರ್ನಾಟಕ ರಕ್ಷಣಾ ಒತ್ತಾಯಿಸಿದರು. ಹೌದು. ಈ ನಾಮಫಲಕಗಳಿಂದ ಬದಲಾವಣೆ ಮಾಡೋದ್ರಿಂದ ನಮ್ಮ ಕರ್ನಾಟಕಕ್ಕೆ ಏನು ಮಾತು ಸಿಗುತ್ತೆ ಸರ್? ಅದರಿಂದ ಆ್ಯಕ್ಚುಲಿ ಕರ್ನಾಟಕದಲ್ಲಿ ಎಲ್ಲ ನಾಮಫಲಕಗಳನ್ನು ಕನ್ನಡದಲ್ಲೇ ಇರಬೇಕಂತಕ್ಕಂಥದ್ದು ಕಾನ್ಸೆಪ್ಟ್ ಏನಿದೆಯಲ್ಲ, ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ TN ನಾರಾಯಣ್ ಗೌಡ್ರವರು, ಅವ್ರ ಕಾನ್ಸೆಪ್ಟ್ ಅಂದರೆ ನಾವೀಗ ತಮಿಳ್ನಾಡಿಗೆ ಹೋಗ್ಬಿಡ್ತೀವಿ, ಎಲ್ಲ ಬಸ್ ಬೋರ್ಡು, ಹೋಟೆಲ್ದು ಎಲ್ಲ ತಮಿಳ್ ಲ್ಯಾಂಗ್ವೇಜಲ್ಲಿ ಇದ್ಬಿಡ್ತವೆ. ನಾವು ಉತ್ತರ ಕಡೆ ಹೋಗ್ಬಿಡ್ತೀವಿ, ಅಲ್ಲೆಲ್ಲ ಹಿಂದಿದಲ್ಲಿ ಇದ್ಬಿಡ್ತವೆ. ಆಸಾಮಿಗೆ ಹೋಗ್ತೀವಿ, ಆಸಾಮೀಸ್ ಲ್ಯಾಂಗ್ವೇಜ್ದಾಗ ಇರ್ತವೆ. ಬಂಗಾಲ್ಗೆ ಹೋಗ್ತೀವಿ, ಬಂಗಾಲಿ ಲ್ಯಾಂಗ್ವೇಜ್ದಾಗ ಇರ್ತವೆ. ಕೇರಳಕ್ಕೆ ಹೋಗ್ತೀವಿ, ಮಲಯಾಳಂ ಲ್ಯಾಂಗ್ವೇಜ್ದಾಗ ಇರುತ್ತೆ. ಮತ್ತು ನಮ್ಮ ಕರ್ನಾಟಕದಲ್ಲಿ ಯಾಕೆ ಇಂಗ್ಲೀಷ್ನಲ್ಲಿ ಇರಬೇಕು? ನಮ್ಮದು ಲೋಕಲ್ ಲ್ಯಾಂಗ್ವೇಜ್ ಏನಿದೆ. ಹೌದು ಸರ್, ಇವಾಗ ನಾನು ನೋಡ್ತಾ ಇದ್ದೀವಿ ಸರ್, ಈಗ ನಾನು ಅಂತ ಎಲ್ಲರೂ ನೋಡ್ತಾ ಇದ್ದೀವಿ ಕನ್ನಡದಲ್ಲಿ, ಕರ್ನಾಟಕದವರು ಬ್ಯಾಂಕ್ಗಳ ನಾಮಫಲಕಗಳ ಮೇಲೆ ಇಂಗ್ಲೀಷಲ್ಲಿ ಇರುತ್ತೆ ಮತ್ತು ಹಿಂದಿಯಲ್ಲಿರುತ್ತೆ, ಕೆಳಗಡೆ ಕನ್ನಡದಲ್ಲಿ ಇರುತ್ತೆ. ಪೋಸ್ಟ್ ಆಫೀಸ್ಗಳನ್ನು ನೋಡ್ತಿರ್ಬೋದು ಸರ್. ಯಾಕೆ ಸರ್ ಬರೀ ನಾಮಫಲಕಗಳನ್ನು ಬದಲಾವಣೆ ಮಾಡೋದ್ರಿಂದ ನಮ್ಮ ಎಷ್ಟು ಇದಾಗುತ್ತೆ ಸರ್, ನಮ್ಮ ಕರ್ನಾಟಕ ಎಷ್ಟು ಒತ್ತಡ ಕೊಡುತ್ತೆ ಅಂತ? ಈಗ ಭಾಷೆ ಅಂತಕ್ಕಂಥದ್ದು ಬಂದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಇಂಗ್ಲೀಷನ್ನು ಬಳಕೆ ಮಾಡ್ತೀವಿ, ರಾಷ್ಟ್ರ ಮಟ್ಟದಲ್ಲಿ ಹಿಂದಿಯನ್ನು ಬಳಕೆ ಮಾಡ್ತೀವಿ. ಈಗ ಮಾತೃಭಾಷೆ ಅಂತ ಬಂದಾಗ ಆಯಾ ಪ್ರಾಂತೀಯ ರಾಜ್ಯಗಳೇನಿದ್ದಾವೆ ಅವರವರು ಆ ಪ್ರಕಾರ ಲ್ಯಾಂಗ್ವೇಜ್ ಹಾಕ್ಕೊಂಡಿರ್ತಾರೆ. ಅದಕ್ಕಾಗಿ ತ್ರಿಭಾಷಾ ಆಡಳಿತ ಅಂತಕ್ಕಂಥದ್ದು, ಇಂಗ್ಲೀಷು, ಹಿಂದಿ ಅಥವಾ ಲೋಕಲ್ ಲ್ಯಾಂಗ್ವೇಜ್, ಕನ್ನಡ ಇರ್ಬೋದು,
ತೆಲಂಗಾಣದಾಗಿದ್ದರೆ ತೆಲುಗು ಇರ್ತದೆ, ಬೇರೆ ಬೇರೆ ಕಡೆ ಆಯಾ ಪ್ರಾದೇಶಿಕ ಲ್ಯಾಂಗ್ವೇಜ್. ಇಲ್ಲ ಸರ್, ನನ್ನ ಪ್ರಶ್ನೆ ಏನಂದ್ರೆ, ಇವಾಗ ಬೇರೆ ರಾಜ್ಯಗಳಿಗೆ ಹೋದ್ರೆ ಮೊದಲು ಪ್ರಿಫರೆನ್ಸ್ ಕೊಡೋದು, ಇವಾಗ ಫಾರ್ ಎಕ್ಸಾಂಪಲ್ ಮಹಾರಾಷ್ಟ್ರಕ್ಕೆ ಹೋಗ್ತೀನಿ ಸರ್ ನಾನು. ಹೌದು. ಮಹಾರಾಷ್ಟ್ರಕ್ಕೆ ಹೋದ್ರೆ ಮಹಾರಾಷ್ಟ್ರದಲ್ಲಿ ಬ್ಯಾಂಕಿನ ನಾಮಫಲಕದಲ್ಲಿ ಹಿಂದಿಯಲ್ಲಿ ಇರುತ್ತೆ ಸರ್. ಹೌದು. ಅದೇ ರೀತಿ ನಾನೇನು ಕೇಳ್ತಿರೋ ಸರ್ ನಿಮಗೆ, ನಾವು ಇವಾಗ ಕರ್ನಾಟಕದಲ್ಲಿ ಬ್ಯಾಂಕ್ ಫಾರ್ ಎಕ್ಸಾಂಪಲ್ ನಾನು SBI ಬ್ಯಾಂಕಿಗೆ ಬರ್ತೀನಿ ಸರ್. ಹೌದು. ನಾಮಫಲಕದ ಮೇಲೆ ಫಸ್ಟು ನಮ್ಮ ಮಾತೃಭಾಷೆ ಇರಬೇಕು ಸರ್, ಕನ್ನಡದಲ್ಲಿ. ಏಕೆ ಸರ್ ಇಂಗ್ಲೀಷಲ್ಲಿದೆ, ಹಿಂದಿಯಲ್ಲಿದೆ? ಈಗ ಇತ್ತೀಚೆಗೆ ಅದಕ್ಕೆ ಹೋರಾಟ ಮಾಡ್ತಾ ಇದೀವಲ್ಲ, ಈಗ ಎಲ್ಲದರಲ್ಲಿ ಕಂಪಲ್ಸರಿ ಕನ್ನಡ ಬರಬೇಕು ಫಸ್ಟು, ಆಮೇಲೆ ರಾಷ್ಟ್ರೀಯ ಲ್ಯಾಂಗ್ವೇಜು, ಆಮೇಲೆ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜು ಅಂತಕ್ಕಂಥ ಇದು ಇತ್ತೀಚಿನ ಪ್ರಮಾಣದಲ್ಲಿ ಬದಲಾವಣೆ ಆಗ್ತಾ ಇದೆ, ಮಾಡ್ತಾ ಇದ್ದೀವಿ, ಆಗುತ್ತೆ. ಅದೇ ಸರ್, ಬರೀ ನಾಮಫಲಕಗಳಲ್ಲಿ ಬದಲಾವಣೆ ಆಗೋದ್ರಿಂದ ನಮ್ಮ ಕನ್ನಡ ಮುಂದೆ ಹೋಗಲ್ಲ ಸರ್. ಹೌದು. ಬ್ಯಾಂಕ್ಗಳಲ್ಲಿ ನಮ್ಮ ಏನು ನೌಕರಿಗಾರರು ಇದಾರಲ್ಲ ಸರ್ ಬ್ಯಾಂಕ್ಗಳಲ್ಲಿ, ಅವರು ಕೂಡ ಕನ್ನಡಿಗರಾಗಿರ್ಬೇಕು ಸರ್. ಹೌದು. ಮತ್ತೆ ಪೋಸ್ಟ್ ಆಫೀಸ್ಗಳಲ್ಲಿ ಕೂಡ ಕನ್ನಡಿಗರಾಗಿರ್ಬೇಕು ಸರ್. ಹೌದು. ಇದ್ದಾರೆ 100ಕ್ಕೆ 25% ಮಾತ್ರ ನಮ್ಮ ಕನ್ನಡಿಗರು ಇದ್ದಾರೆ ಸರ್ ಹೌದು ಆಯಾ ಇಲಾಖೆಯಲ್ಲಿ. ಅದಕ್ಕಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಆದಷ್ಟು ಅದಕ್ಕೆ ಸಾಕಷ್ಟು ಇತ್ತೀಚಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಿತ್ತು. ನಾಮಫಲಕಗಳನ್ನು ತೆಗಿಬೇಕಂತ ಹೇಳಿ ಎಲ್ಲ ಕಡೆ ನಾಮಫಲಕಗಳನ್ನು ತೆಗೆದು ನಮ್ಮ ಕನ್ನಡವನ್ನು ಮೇಲೆ ಎತ್ತಿ ಹಿಡಿದಿದ್ದಾರೆ. ಅದೇ ರೀತಿ ಆಯಾ ಇಲಾಖೆಗಳಲ್ಲಿ ಕನ್ನಡಿಗರಿಗೆ ಹೆಚ್ಚೆಚ್ಚು ಒತ್ತಾಯ ಕೊಡಬೇಕಂತ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಮ್ಮ ಒಂದು ಬೇಡಿಕೆ ಸರ್. ಈಗ ಬ್ಯಾಂಕ್ಗಳಲ್ಲಿ ಕಂಪಲ್ಸರಿ ಕನ್ನಡ ಲ್ಯಾಂಗ್ವೇಜ್ ಮಾತಾಡೋರು ಇರಬೇಕು. ನಾ ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ ರೀ ತಿಮ್ಮೇಗೌಡ ಅವರೇ. UPSC ಎಕ್ಸಾಮ್ ಅಂತ ಇರುತ್ತೆ, ಹೌದಾ? UPSCನಲ್ಲಿ ಫಸ್ಟ್ ರ್ಯಾಂಕ್ ಬಂದರೆ IAS ಆಫೀಸರ್ ಆಗ್ತಾರೆ, ಸ್ವಲ್ಪ ಕಡಿಮೆ ಬಂದರೆ IPS ಕೊಟ್ಬಿಡ್ತಾರೆ. ಮತ್ತು ಅದರಲ್ಲಿ ಮತ್ತೆ ಈಗ IRS ಅಂತ ಬರುತ್ತೆ, ಇಂಟರ್ನ್ಯಾಷನಲ್ IFS ಇವೆಲ್ಲ ಇದಾವಲ್ಲ. ಸೊ ಅದರಲ್ಲಿ ಪ್ರಕಾರ ಏನಾಗ್ತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಬಿಹಾರದ ಒಬ್ಬ UPSC ಕ್ಯಾಂಡಿಡೇಟು ಯಾದಗಿರಿಯಲ್ಲಿ ಬಂದು ಡ್ಯೂಟಿ ಮಾಡ್ತಾನೆ, ಯಾದಗಿರಿ ಕೇಡರಲ್ಲಿ ಡ್ಯೂಟಿ ಮಾಡ್ತಾನೆ, ಅವನಿಗೆ 3 ತಿಂಗಳ ಕಂಪಲ್ಸರಿ ಏನು ಮಾಡ್ತಾರೆ, ಆಯಾ ಜಿಲ್ಲಾ ಅಧಿಕಾರಿಗಳಿಗೆ 3 ತಿಂಗಳ ಸ್ಥಳೀಯ ಭಾಷೆ ಕಲಿಯಲು, ಮಾತನಾಡಲು ಮತ್ತು ಬರೆಯಲು ಟ್ರೈನಿಂಗ್ ಕೊಟ್ಬಿಡ್ತಾರೆ. ಕಂಪಲ್ಸರಿ ಯಾರು ಲೋಕಲ್ ಲ್ಯಾಂಗ್ವೇಜ್ನಲ್ಲಿ ಅವರು ಬರೆದು ಕೊಟ್ಟರೆ ಸ್ಟಡಿ ಮಾಡಬೇಕು, ಮಾತು ಆಡಬೇಕು ಅಂತಕ್ಕಂಥ. ಒಬ್ಬ ಜಿಲ್ಲಾ ಅಧಿಕಾರಿಗಳು ಪ್ರಾಂತೀಯ ಭಾಷೆಯಲ್ಲಿ ಮಾತಾಡುವ ಶಕ್ತಿ ಅವ್ರ ಬಳಿ ಇದೆ ಅಂತಂದರೆ, ಮತ್ತು ಇವನ್ನೇ ಯಾಕೆ ರೈಲ್ವೆ ಡಿಪಾರ್ಟ್ಮೆಂಟ್ದಲ್ಲಿ, ಆಮೇಲೆ ಪೋಸ್ಟ್ ಆಫೀಸ್ನಲ್ಲಿ ಮತ್ತು ಬ್ಯಾಂಕ್ಗಳಲ್ಲಿ, ಈ ಕೇಂದ್ರ ಕಚೇರಿಗಳು ಎಲ್ಲಿರ್ತವೆ, ಕೇಂದ್ರ ಸರ್ಕಾರದ ಕಚೇರಿಗಳು, ಅವರು ಸಹ ಎಕ್ಸಾಮ್ ಮಾಡಿದ ಮೇಲೆ ಅವರಿಗೆ 1 ತಿಂಗಳ ಟ್ರೈನಿಂಗ್ ಕೊಡಬೇಕು. ಅಂದರೆ ಪ್ರಾಂತೀಯ ಲ್ಯಾಂಗ್ವೇಜ್, ಅದು ಕರ್ನಾಟಕದಲ್ಲಿದ್ದರೆ ಕನ್ನಡ ಇರಲಿ, ಮಹಾರಾಷ್ಟ್ರದಲ್ಲಿದ್ದರೆ ಹಿಂದಿ ಇರಲಿ, ತೆಲಂಗಾಣದಲ್ಲಿದ್ದರೆ ತೆಲುಗು ಇರಲಿ ಅಂತಕ್ಕಂಥದ್ದು. ಸೊ ಆ ರೀತಿ ಕೊಟ್ಟಾಗ ಮಾತ್ರ ಅಲ್ಲಿನ ಇರ್ತಕ್ಕಂಥ ಜನರಿಗೆ ಅವರು ನೀಡ್ತಕ್ಕಂಥ ಸೇವೆ ಏನಿದೆಯಲ್ಲ, ಕರ್ತವ್ಯದ ಸೇವೆ, ಅದನ್ನು ಸರಿಪಡಿಸಬಹುದು. ಇಲ್ಲಂತಂದರೆ ಇಲ್ಲಿ ನಾವು ಭಾಷಾ ಅಂತರ ಜಾಸ್ತಿಯಾಗಿ ಜನರಿಗೆ ಕೆಲವೊಂದು ಸರ್ಕಾರದ ಸೌಲಭ್ಯಗಳು ಸಿಗದೆ ಹೋಗ್ಬಿಡುತ್ತವೆ ಅಂತಕ್ಕಂಥ ಕಾನ್ಸೆಪ್ಟ್ ಆಗ್ತಾ ಇದೆ ಸರ್. ಇವಾಗ ಆಲ್ರೆಡಿ ಆಗಿದೆ ಸರ್ ನಮ್ಮ ಕರ್ನಾಟಕದಲ್ಲಿ. ಕನ್ನಡಿಗರಿಗೆ ಯಾವುದೇ ರೀತಿಯ ಇಲಾಖೆಗಳಲ್ಲಿ ಅವರಿಗೆ ನೌಕರಿ ಸಿಗ್ತಾ ಇಲ್ಲ ಸರ್. ಯಾಕಂದರೆ ಹೊರ ರಾಜ್ಯದವರು ಇಲ್ಲಿ ಬಂದುಬಿಟ್ಟು ಆಯಾ ಇಲಾಖೆಗಳಲ್ಲಿ ನೌಕರಿಯನ್ನು ಮಾಡ್ತಿದ್ದಾರೆ. ಹೌದು. ಈಗ ಏನಾಗುತ್ತೆ ಅಂದರೆ ಸರ್ಕಾರಗಳು ವಿಶೇಷವಾಗಿ ನಾವು ಎಲ್ಲಿ ಅಂತಂದರೆ, ಲಾಲು ಪ್ರಸಾದ್ ಯಾದವ್ ಅಂತ ಕೇಂದ್ರ ರೈಲ್ವೆ ಸಚಿವರಿದ್ದರು. ಹೌದು ಸರ್. ಲಾಲು ಪ್ರಸಾದ್ ಯಾದವ್ ಇದ್ದಾಗ ರೈಲ್ವೆ ಡಿಪಾರ್ಟ್ಮೆಂಟ್ದಲ್ಲಿ 100ಗೆ 90% ಬಿಹಾರದವರೇ ಎಂಪ್ಲಾಯೀಸ್ ಇದ್ದರು. ಗೂರ್ಖಾಲಿಂದ ಹಿಡಿದು ಟಿಕೆಟ್ ಕಲೆಕ್ಟರ್ ಹಿಡಿದು, ಆಮೇಲೆ ಇವ್ರು ಯಾರು ಸ್ವೀಪರ್ಸು ಸೈಪರ್ಸ್ ಎಲ್ಲರೂ ಅವರೇ ಇದ್ದರು. ಇದು ಒಂದು. ಆಮೇಲೆ P. ಚಿದಂಬರಂ ಅಂತಕ್ಕಂಥ ಒಬ್ಬ ಫೈನಾನ್ಸ್ ಮಿನಿಸ್ಟರ್ ಇದ್ದರು, ಅವರು ತಮಿಳ್ನಾಡ್ದವ್ರು. ಅಲ್ಲಿ ಏನಾಯ್ತಂದರೆ ಭಾಳಷ್ಟು ಬ್ಯಾಂಕ್ಗಳಲ್ಲೆಲ್ಲ ತಮಿಳ್ನಾಡ್ದವ್ರು ಬಂದ್ಬಿಟ್ರು. ಅದಾದಮೇಲೆ D. ಸುಬ್ಬಾರಾವ್ ಅಂತಕ್ಕಂಥ ಒಬ್ಬ ಗವರ್ನರ್ ಇದ್ದ, ಹೌದಾ? D. ಸುಬ್ಬಾರಾವ್ ಅವರು 2002ರಲ್ಲಿ ಪ್ರಕಾಶಂ ಜಿಲ್ಲೆಯ ಜಿಲ್ಲಾ ಅಧಿಕಾರಿ, ಹೌದಾ? ಅದಾದಮೇಲೆ ಅವರು RBI ಗವರ್ನರ್ ಆಗ್ತಾರೆ. ಯಾವತ್ತು RBI ಗವರ್ನರ್ ಆಗ್ಬಿಡ್ತಾರೆ D. ಸುಬ್ಬಾರಾವ್ ಅವರು, ಇಡೀ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ, ದಕ್ಷಿಣ ಭಾರತದಲ್ಲಿ ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ಆಂಧ್ರ ಪ್ರದೇಶದವ್ರದ್ದೇ ಮೇಲ್ಗೈ ಆಗ್ಬಿಡುತ್ತೆ ಅಂತಕ್ಕಂಥದ್ದು. ಅಂದರೆ ಅಂಥ ಒಂದು ಲೀಡರ್ ನಮಗೆ ಬೇಕು. ಅಂದರೆ ಯಾರು? ಈಗ ಫಾರ್ ಎಕ್ಸಾಂಪಲ್ V. ಸೋಮಣ್ಣ ಅವರು ದಕ್ಷಿಣ ಭಾರತದ ರೈಲ್ವೆ ಇಲಾಖೆಯ ಸಚಿವರಾಗಿದ್ದಾರೆ, ಹೌದಲ್ಲ? ಅವ್ರಿಗೆ ಬಂದಿದ್ದಾರಲ್ಲ ಅಂಥವರು ನಮ್ಮ ಕನ್ನಡಿಗರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಉದ್ಯೋಗ ನೀಡಬೇಕು. ಅಂದರೆ ಈಗ ನೋಡಿ, ನಾವು TC ಬರ್ತಾರೆ, ಅವ್ರು ಹಿಂದಿಯಲ್ಲಿ ಮಾತಾಡ್ತಾರೆ. ರೈಲ್ವೆ ಸಚಿವರಾದಂಥ V. ಸೋಮಣ್ಣನವರು ಕರ್ನಾಟಕಕ್ಕೆ ಯಾವ ರೀತಿಯ ಕೊಡುಗೆಯನ್ನು ನೀಡಬಹುದು ಸರ್? V. ಸೋಮಣ್ಣನವರು ಆ್ಯಕ್ಟಿವ್ ಸೆಂಟ್ರಲ್ ರೈಲ್ವೆ ಮಿನಿಸ್ಟರ್ ಅವರು ಪ್ರಸ್ತುತ. ಯಾಕಂದರೆ ಅವ್ರು ಕಂಪಲ್ಸರಿ ಈಗೇನು ಮಾಡಿದಾರೆ ಅಂತಂದರೆ, ಅವರು ಹುಬ್ಳಿ ಸಿಕಿಂದ್ರಾಬಾದ್ ಅಂತಕ್ಕಂಥದ್ದು ಎಲ್ಲಿಂದ ಬರ್ತಂದರೆ, ಹುಬ್ಳಿಲಿಂದ ಮಾನ್ವಿ, ಸಿಂಧನೂರು, ರಾಯಚೂರು, ಕೃಷ್ಣ, ಆಮೇಲೆ ಇದ್ರ ಬಳಿ ಎಲ್ಲಿ ಮಹಬೂಬ್ ನಗರ ಹತ್ರ ಹೋಗಿ ಜಾಯ್ನ್ ಆಗುತ್ತೆ. ಆ ರೀತಿ ರೋಡ್ ಮಾಡಿದ್ದಾರೆ.
ಆಮೇಲೆ ವಾಡಿಲಿಂತ ಒಂದು ಜಾಯಿನ್ ಇದೆ, ಶಾಪುರ್ ಸುರ್ಪುರು ಬಿಟ್ಕೊಂಡ್ಬಿಟ್ಟು ಗದಗ ಹುಬ್ಳಿ ಹೋಗ್ಬಿಡುತ್ತೆ ಮಾಡಿದ್ದಾರೆ. ಬಟ್ ಅವ್ರ ಕಡೆಯಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡಬೇಕು ಅಂತಂದರೆ, ನಮ್ಮ ರಾಜ್ಯದ ವಿದ್ಯಾರ್ಥಿಗಳು ಏನು ಪದವಿ ಕಂಪ್ಲೀಟ್ ಮಾಡಿದ್ದಾರೆ, ಅದರಲ್ಲಿ ಬಿ ಇರ್ಬೋದು, ಡಿಪ್ಲೊಮಾ ಇರ್ಬೋದು, ಹೌದಾ, ಆಮೇಲೆ ಡಿಗ್ರೀಸ್, ನಾರ್ಮಲ್ ಡಿಗ್ರೀಸ್ ಇರ್ತಕ್ಕಂಥವ್ರು, ಇಂಜಿನಿಯರು, ಈ ಟಿಕೆಟ್ ಕಲೆಕ್ಟರ್ಸ್ ಆಗಿರ್ಬೋದು, ಅಥವಾ ಟಿಕೆಟ್ ಮಾಸ್ಟರ್ ಆಗಿರ್ಬೋದು, ಸ್ಟೇಷನ್ ಮಾಸ್ಟರ್ ಆಗಿರ್ಬೋದು, ನಮಗೂ ಸಹ ನಮ್ಮ ವಿದ್ಯಾರ್ಥಿಗಳಿಗೆ ಕನ್ನಡದಲ್ಲಿ ಕರ್ನಾಟಕ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಲ್ಲಿ ರಿಕ್ರೂಟ್ ಮಾಡ್ಕೋಬೇಕು ಅಂತಕ್ಕಂಥ ಕಾನ್ಸೆಪ್ಟ್ ರೈಲ್ವೆ ಇಲಾಖೆಯಲ್ಲಿ ರಿಕ್ರೂಟ್ ಮಾಡ್ಕೋಬೇಕು. ಯಾಕಂದ್ರೆ ನಮ್ಮ ಜನ ಯಾವಾಗ ನಮ್ಮ ರಾಜ್ಯದಲ್ಲಿ ಸೆಂಟ್ರಲ್ ಗವರ್ನಮೆಂಟ್ ವೆಹಿಕಲ್ ಹೋಗ್ತಂದ್ರೆ ನಮ್ಮ ರಾಜ್ಯದವರು ಒಳಗಡೆ ಕೆಲಸ ಮಾಡೋರು ಇರಬೇಕು. ಅಂದಾಗ ಮಾತ್ರ ನಮಗೆ ಪ್ರಾದೇಶಿಕ ಅಸಮತೋಲನವನ್ನು ನಿರ್ಮೂಲನೆ ಮಾಡೋಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು. ಹೌದು ಸರ್. ಈಗ ಯಾವಾಗ ಸೆಂಟ್ರಲ್ನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇಂದ್ರ ಕಾರ್ಮಿಕ ಸಚಿವರಿದ್ರು, ಅವರು ಗುಲ್ಬರ್ಗಾದಲ್ಲಿ ESI ಹಾಸ್ಪಿಟಲ್ ತಗೊಂಡ್ಬಂದ್ರು, ಹೌದಾ. ESI ಆಸ್ಪತ್ರೆ ಕಟ್ಟಿದ್ರು ನಿಜ, ಅದರಲ್ಲಿ MBBS ಮಾಡ್ತಕ್ಕಂಥವ್ರು ಯಾರಿದ್ದಾರೆ? ನಮ್ಮ ಕರ್ನಾಟಕದವರು ಬಹಳಷ್ಟು ಕಡಿಮೆ ಬಡತನದ ಮಕ್ಕಳು ಇರಬೇಕು, ಬಡವರಂತ MBBS ಮಾಡೋಕ್ಕಾಗೋದಿಲ್ಲ, ಹೌದಾ. ಅಲ್ಲೆಲ್ಲ ಇರ್ತಕ್ಕಂಥವರೆಲ್ಲ ಮ್ಯಾನೇಜ್ಮೆಂಟ್ ಕೋಟದಲ್ಲಿ ಆಗ್ತಾ ಇದೆ ಎಷ್ಟೋ ಜನ. ಈಗ ಹಾಗಾಗಿ ನಾವೇನು ಮಾಡ್ಬೇಕಂದ್ರೆ, ನಮ್ಮ ದೇಶದಲ್ಲಿ ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳು ಕನ್ನಡ ಮೀಡಿಯಂದಲ್ಲಿ ವಿಶೇಷವಾಗಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 80% ಪ್ರಿಫರೆನ್ಸ್ ಕನ್ನಡ ಮಾಧ್ಯಮದವರಿಗೆ ಕೊಡಬೇಕು. ಅಂದಾಗ ಮಾತ್ರ ಅಲ್ಲಿ ನಮ್ಮ ಕರ್ನಾಟಕದ ನಾಡು, ನುಡಿ, ಜಲ ಹೆಚ್ಚಿನ ಪ್ರಾಶಸ್ತ್ಯ ಸಿಗ್ತಕ್ಕಂಥದ್ದು. ಈಗ ನಾವು ನೋಡ್ತಾ ಇದ್ದೀವಲ್ಲ, ಸರ್ಕಾರಿ MBBS ಕಾಲೇಜ್ನಲ್ಲಿ, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಯಾವ ರೀತಿ ಪೈಪೋಟಿ ತಗೋತಾ ಇದ್ದಾರೆ. ನಾವು ಕರ್ನಾಟಕ ಸರ್ಕಾರದಲ್ಲೇ MBBS ಹೋಗಬೇಕು, ಸರ್ಕಾರಿ ಕಾಲೇಜ್ನಲ್ಲೇ BE ಓದಬೇಕಂತಕ್ಕಂಥದ್ದು. ಅದೇ ರೀತಿ ಸರ್ಕಾರಿ ಶಾಲೆಗಳಲ್ಲಿ ಪ್ರಾಥಮಿಕ ಹಂತದಿಂದ ಹಿಡಿದು PUC ವರೆಗೂ ಸರ್ಕಾರಿ ಶಾಲೆಗಳಲ್ಲಿ ಓದಬೇಕು ಮಕ್ಕಳು, ಹೌದು. ಅಂದಾಗ ಮಾತ್ರ ಅವರಿಗೆ ಇದಾಗ್ತದೆ. ಹಾಗಾಗಿ ಕನ್ನಡ ಮಾಧ್ಯಮದ, ಗ್ರಾಮೀಣ ಮಾಧ್ಯಮದ ಮಕ್ಕಳಿಗೆ ರೇಷಿಯೋ ಹೆಚ್ಚು ಮಾಡಬೇಕು. MBBS ಆಯಿತು, BE ಆಯಿತು, ಅಲ್ಲಿ ಅವ್ರಿಗೆ ಜಾಸ್ತಿ ಕೊಡಬೇಕು. ಅಂದಾಗ ಮಾತ್ರ ಮಕ್ಕಳಿಗೆ ಈಸಿಯಾಗಿ ಲರ್ನಿಂಗ್ ಪ್ರೋಸೆಸ್ ಆಗ್ತಕ್ಕಂಥದ್ದು ಬರುತ್ತದೆ ಅಂತ. ಈಗ ನೋಡಿ ನಾವೇನು ಮಾಡ್ತೀವಿ, ನಮ್ಮ ಯುವಕರು ಮತ್ತು ಪೋಷಕರು ಏನು ಮಾಡ್ತೀವಿ ಅಂದರೆ, ನಮಗೆ ಕರ್ನಾಟಕ ಸರ್ಕಾರದಲ್ಲಿ ಸರ್ಕಾರಿ ನೌಕರಿ ಬೇಕು, ನಮ್ಮ ಮಕ್ಕಳಿಗೆ ಕನ್ನಡ ಅಥವಾ ಸರ್ಕಾರಿ ಶಾಲೆಗಳಲ್ಲಿ ಓದಿಸಲು ನಾವು ಬಿಡೋದಿಲ್ಲ, ಹೌದು. ಮತ್ತು ಆ ಮಕ್ಕಳು ಅಲ್ಲಿ ಓದಿ ಬಂದಿಲ್ಲ ಅಂದರೆ ಮತ್ತೆ ಇವ್ರಿಗೆ ಯಾಕೆ ರಿಸರ್ವೇಷನ್ ಕೊಡಬೇಕು ಅವ್ರಿಗೆ? ಹಾಗಾಗಿ ಈ ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮ ಇರ್ತಕ್ಕಂಥ ಕೋಟದ ಮಕ್ಕಳ ರಿಸರ್ವೇಷನ್ ಇದೆಯಲ್ಲ, ಅದನ್ನು 80% ಮಾಡಬೇಕು. 80% ಮಾಡಿದಾಗ ಏನಾಗ್ತಂದರೆ ಆವಾಗ ಕನ್ನಡ ಮಾಧ್ಯಮ ಅಥವಾ ಕನ್ನಡ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ಬರ್ತದೆ ಅಂತಕ್ಕಂತೇಳಿ ನಾನು ಈ ವಿಷಯ ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಕನ್ನಡ ಪರ ಕಾಳಜಿಗೆ ಅಭಿನಂದನೆಗಳು ಸರ್. ಯಾಕೆಂದರೆ ಕನ್ನಡದ ಬಗ್ಗೆ ಮತ್ತು ಕನ್ನಡ ಮಾಧ್ಯಮದ ಬಗ್ಗೆ ಮತ್ತು ಕನ್ನಡದ ಶಿಕ್ಷಣದ ಬಗ್ಗೆ ಅತ್ಯುತ್ತಮವಾದ ಮಾಹಿತಿಯನ್ನು ನೀಡಿದ್ದೀರಿ ಸರ್. ಅಭಿನಂದನೆಗಳು.